ಎಲ್ಲರಿಗೂ ನಮಸ್ಕಾರ. ವಿನ್ರಸ್ ಕೂರ್ಗ್ ಚಾನೆಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಳೆದ ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕಳಪೆ ಚೈತ್ರ ಕುಂದಾಪುರರಿಗೆ ಸಿಕ್ಕಿದೆ ಅಂತ. ಅದೇ ರೀತಿಯಾಗಿ ಚೈತ್ರರವರಿಗೆ ಕಳಪೆಯನ್ನು ಸಿಕ್ಕಿದೆ ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಚೈತ್ರರವರಿಗೆ ಸಿಕ್ಕಿರುವ ಕಳಪೆ ಸರಿ ಇದೆಯಾ ಇಲ್ಲ ಯಾರಿಗೆ ಸಿಗಬೇಕಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳುತ್ತಾ, ನಾನು ಅನ್ಕೊಂಡಿದ್ದೆ ಚೈತ್ರ ತಪ್ಪಿದ್ರೆ ಮೋಕ್ಷಿತ ಇವರಿಬ್ಬರಲ್ಲಿ ಯಾರಿಗಾದ್ರೆ ಸಿಗುತ್ತೆ ಅಂತ. ಮೋಕ್ಷಿತನಿಗೆ ಯಾಕೆ ಸಿಗ್ಬೋದಿತ್ತು ಅಂತ ಅನಿಸಿತ್ತು ಅಂದರೆ, ಅವಳು ಕ್ಯಾಪ್ಟನ್ಸಿ ಆಟ ಆಡಲು ಯಾರನ್ನೂ ಆಯ್ಕೆ ಮಾಡೋದೇ ಇಲ್ಲದ ಕಾರಣ ಅವರಿಗೆ ಅವ್ರ ಟೀಮ್ ಅವರಿಗೆ ಸ್ವಲ್ಪ ಸಮಸ್ಯೆ ಆಯ್ತಲ್ವಾ, ಅದರಿಂದ ಅವಳಿಗೆ ಕಳಪೆ ಕೊಡ್ತಾರೆ ಅನ್ಕೊಂಡೆ. ಬಟ್ ಯಾರೂ ಕೊಡಲಿಲ್ಲ. ಮನೆಯವರೆಲ್ಲ ಸೇರ್ಕೊಂಡು ಏನಾರ ಮೋಕ್ಷಿತರವರಿಗೆ ಕಳಪೆಯನ್ನ ಕೊಟ್ಟಿದ್ರೆ ಮನೆಯವರೆಲ್ಲ ಟಾರ್ಗೆಟ್ ಮಾಡಿಕೊಂಡು ಮೋಕ್ಷಿತರವರಿಗೆ ಕಳಪೆ ಕೊಟ್ಟಿದ್ದಾರೆ ಅಂತ ಸಹ ಹೇಳ್ಬಿಡೋರು ಮನೆಯವರೆಲ್ಲ. ಚೈತ್ರನಿಗೆ ಕಂಪೇರ್ ಮಾಡಿದ್ರೆ ಮೋಕ್ಷಿತರವರು ಈ ವಾರ ಏನು ಆಟ ಆಡಿಲ್ಲ. ಚೈತ್ರರವರು ಹೇಳ್ತಾರೆ ಭವ್ಯಗೌಡರವರು ಎಲ್ಲ ಅಲ್ಲಿರುವವರಿಗೆ ಕಣ್ಸನ್ನೆ ಮಾಡಿಬಿಟ್ಟು ನನ್ನ ಕಳಪೆ ಮಾಡಲಿಕ್ಕೆ ಕಣ್ಸನ್ನೆ ಮಾಡಿದ್ರು, ಅದರಿಂದ ಅವರೆಲ್ಲ ನನಗೆ ಕಳಪೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಮಂಜುರವರು ಸಹ ಕಳಪೆಯನ್ನು ಕೊಡ್ತಾರೆ, ನೀವು ಆಟ ಆಡೋ ರೀತಿ ಎಲ್ಲ ಚೆನ್ನಾಗಿಲ್ಲ ಅಂತ ಹೇಳಿ ಒಂದು ರೀಸನ್ ಕೊಡ್ತಾರೆ. ಗೋಲ್ಡ್ ಸುರೇಶ್ ಅವರೆಲ್ಲ ಸಹ ಚೈತ್ರರವರಿಗೆ ಕಳಪೆಯನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಬಟ್ ಅವ್ರಿಗೆ ಕೊಟ್ಟಿರೋದು ಒಂದು ಪ್ರಕಾರ ತಪ್ಪು ಅನಿಸ್ತು. ಗೋಲ್ಡ್ ಸುರೇಶ್ ಈ ವಾರ ಏನೂ ಇಲ್ಲ, ಸುಮ್ಮನೆ ಕೂತ್ಕೋತಾರೆ, ಯಾರ ಜೊತೆನೂ ಇನ್ವಾಲ್ವ್ಮೆಂಟ್ ಇಲ್ಲ, ಸುಮ್ಮನೆ ಏನೋ ಒಂದು ಆಡ್ಬೇಕಲ್ಲ ಅಂತ ಆಡ್ತಿದ್ದಾರೆ ಅಷ್ಟೇ. ಮತ್ತೆ ಕಾಲು ನೋವು ಇಟ್ಕೊಂಡು ಅದು ಹೇಗೆ ಉಳಿಸ್ಕೊಳ್ತಾರೋ ಏನೋ ಬಿಗ್ ಬಾಸ್ನವ್ರು ಅನಿಸ್ತು. ಮೋಕ್ಷಿತರವರು ಬಿಗ್ ಬಾಸ್ ಆದೇಶನೇ ತಿರಸ್ಕರಿಸಿದ್ದಾರೆ ಅಂತಂದ್ಮೇಲೆ ಮನೆಯವರೆಲ್ಲ ಸೇರ್ಕೊಂಡು ಪಕ್ಕಾ ಕಳಪೆ ಕೊಡ್ತಾರೆ ಅನ್ಕೊಂಡಿದ್ದೆ, ಆದ್ರೆ ಕೊಡ್ಲಿಲ್ಲ.